ಒಂದು ಸಿನಿಮಾ ಇಂಡಸ್ಟ್ರಿಯಲ್ಲಿ ವಿಮೆನ್ ಸರ್ವೈವ್ ಆಗ್ತಾಳ ಅನ್ನೋ ಕ್ವೆಶ್ಚನ್ ನಿಂದ ಸಿನಿಮಾ ಇಂಡಸ್ಟ್ರಿಯಲ್ಲಿ ವಿಮೆನ್ ಇಲ್ಲದೆ ಇದ್ರೆ ಹೇಗೆ ಸರ್ವೈವ್ ಆಗುತ್ತೆ ಇಂಡಸ್ಟ್ರಿ ಅಂತ ಅನ್ನೋ ರೇಂಜ್ ಅಲ್ಲಿ ನಾವು ಹೋಗ್ಬೇಕು ಅನ್ನೋಂತ ನಿಟ್ಟಿನಲ್ಲೇ ಶುರು ಮಾಡಿದ್ದು ನಾವು ಪೆನ್ ಟು ಪ್ರೀಮಿಯರ್. ಸೊ ಎಲ್ಲ ಒಂದ್ ಕಡೆ ಅಂದ್ರೆ ಹೆಣ್ಣಿಗೆ ಅವಳದಾದಂತ ಒಂದು ಲಿಮಿಟೇಷನ್ಸ್ ಇದೆ. ಅವಳಲ್ಲಿ ಟ್ಯಾಲೆಂಟ್ ಇಲ್ಲ ಅಂತಲ್ಲ, ಅವಳಿಗೆ ಅಪರ್ಚುನಿಟಿಗಳಿಲ್ಲ, ಕತೆಗಳಿಲ್ಲ ಅಂತಲ್ಲ. ಪ್ರತಿ ಹೆಣ್ಣಲ್ಲಿ ಒಂದು ಅವಳದಾದಂತ ಒಂದು ಭಾವನಾತ್ಮಕ ಕತೆಗಳಿದೆ, ಕಾಮಿಡಿ ಇದೆ ಜಾನರ್. ನಮ್ಗೆ ನಾವು ಈ ಕಥೆನ ಸ್ಪರ್ಧೆಯನ್ನ ಮಾಡಿದಾಗ 100 ಕಥೆಗಳಲ್ಲಿ ಎಲ್ಲಾ ರೀತಿ ಜಾನರ್ಸ್ ಬಂದಿದೆ. ಸೊ ಹೆಣ್ಣಲ್ಲಿ ಆ ಪೊಟೆನ್ಶಿಯಲ್ ಇಲ್ಲ ಅಂತಲ್ಲ, ಅವಳಿಗೆ ಅದನ್ನ ಮೀರಿ ಹೊರಗೆ ಬರೋದಕ್ಕೆ ಕಷ್ಟ ಆಗ್ತಿದೆ ಅನ್ನೋದು ಆಕ್ಚುಯಲ್ ಪಾಯಿಂಟ್. ಸೊ ಇಲ್ಲಿ ನಾವು ಪೆನ್ ಟು ಪ್ರೀಮಿಯರ್ ಶುರು ಮಾಡಿದ ಹಾಗೆ. ಇನ್ಫ್ಯಾಕ್ಟ್ ಅವಳ ಹೆಜ್ಜೆಯಲ್ಲಿ ಅವರು ಡೈರೆಕ್ಟರ್, ಫೀಮೇಲ್ ಡೈರೆಕ್ಟರ್ಗೆ ನಾವೊಂದು ಅಪರ್ಚುನಿಟಿ ಕೊಡ್ತೀವಿ ಅಂತ ಹೇಳಿದಾಗ ಆ ಟೈಮಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇದ್ದೆ. ಅಂದ್ರೆ ಡಿರೆಕ್ಷನ್ ಅನ್ನೋದು ಟೆರಿಷರಿ ಲೆವೆಲ್, ಓಕೆ, ಹೆಣ್ಣಿಗೆ ಅದೊಂದು ಯಾವ್ದೊಂದು ಮಾರ್ಗ ಸಿಕ್ಕಿದೆ ಅಂತ ಆಯ್ತು. ಬಟ್ ಮನೇಲೆ ಕೂತು ಎಷ್ಟೊಂದು ಚೆನ್ನಾಗಿರೋ ಕಥೆ ಹೆಣಿತಾ ಇರ್ತಾಳೆ. ಸೊ ಅವಳಿಗೆ ಫಸ್ಟ್ ಬೇಸಿಕ್ ಅಲ್ಲಿ ಅವಳಿಗೆ ಒಂದು ಎನ್ಕರೇಜ್ಮೆಂಟ್ ಕೊಟ್ಟು ಆಮೇಲೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲರೂ ಅಂದ್ರೆ ಮೇಲೆ ಹೇಳ್ಕೊತ ಹೋಗೋಣ ಅಂತ ಅಂದ್ಕೊಂಡಾಗ ಬಂದಂತದ್ದು ಇದು. ಕಥೆಯಿಂದನೇ ನಾವು ಅದನ್ನ ಎನ್ಕರೇಜ್ ಮಾಡೋಣ ಅಂತ. ಈಗ ರೀಡರ್ಸ್ ಕಮ್ಮಿ ಆಗಿದ್ದಾಗ ನಂಗೆ ಎಷ್ಟೊಂದು ರೈಟರ್ಸ್ ಬಂದು ಹೇಳ್ತಾರೆ, ಮತ್ತೆ ಕಥೆ ಇದೆ, ನಿಮ್ಗೆ ಅವಾರ್ಡ್ ಬಂದಿದೆ, ಅದಕ್ಕೆ ನನಗೆ ಒಂದು ವೇದಿಕೆ ಬೇಕು, ಒಂದು ಶಾರ್ಟ್ ಫಿಲ್ಮ್ ಮಾಡ್ಬೇಕು, ನಂಗೆ ಗೈಡ್ ಮಾಡಿ ಅಂತ. ಸೊ ಇಂಡಿವಿಜುವಲ್ ಆಗಿ ನಾವು ಪ್ರೊಡ್ಯೂಸರ್ ಹತ್ರ ಹೋಗಿ ಕೇಳಿದಾಗ ಅವ್ರ ಕ್ವಶನ್ ಅವೇನಿತ್ತು ಅಂದ್ರೆ, ಓಕೆ, ಇದಕ್ಕೆ ರಿಟರ್ನ್ ನಂಗೆ ಏನ್ ಬರುತ್ತೆ, ನಾನು ಏನಕ್ಕೆ ಇನ್ವೆಸ್ಟ್ ಮಾಡ್ಬೇಕು? ಸೊ ಇದಕ್ಕೆ ನಮ್ಮ ಹತ್ರ ಆನ್ಸರ್ ಇಲ್ಲ. ಸೊ ಹಾಗಾಗಿ ನಾನು ಒಂದು ವೆರಿ ಅಂದ್ರೆ ಒಂದು ಚಾಲೆಂಜ್ ತಗೊಂಡೆ ಅಂತ ಅನ್ಕೋಬಹುದು. ಸೊ ಇಲ್ಲ ಅಂದ್ರೆ ಬಂತು, ಈಗ ಸ್ಪರ್ಧೆ ಅಂತಾನೆ ಮಾಡಿ ಬಂತು, ಒಂದು ದಿಟ್ಟ ಹೆಜ್ಜೆ ನೀಡಬೇಕು ಅಂತ ಅಂದಾಗ ಇಟ್ಟಂತದ್ದೇ ಪೆನ್ ಟು ಪ್ರೀಮಿಯರ್. ಬಟ್ ವೆರಿ ಫಾರ್ಚುನೇಟ್ಲಿ ಎಷ್ಟೊಂದು ವಿಮೆನ್ ಕೈ ಜೋಡಿಸಿದ್ರು, ಎಷ್ಟೊಂದು ಕಥೆಗಾರರು ಬಂದ್ರು. ಇನ್ಫ್ಯಾಕ್ಟ್ ಇನ್ವೆಸ್ಟರ್ಸ್ ಒಂದು ಒಳ್ಳೆ ವೇದಿಕೆ ಅಂತ ಇನ್ವೆಸ್ಟ್ ಮಾಡೋದಕ್ಕೆ ಬಂದ್ರು. ಸೊ ಇಟ್ಸ್ ಅ ವೆರಿ ಗುಡ್ ಅಪರ್ಚುನಿಟಿ. ಅಂದ್ರೆ ಒಂದು ಫಸ್ಟ್ ಸ್ಟೆಪ್ ನಾವೇನಿಟ್ಟಿದ್ವು, ಇದು ವಿ ಹ್ಯಾವ್ ರಿಯಲಿ ಗಾಟ್ ಅ ಸಕ್ಸಸ್. ಇದು ಇನ್ನೂ ಹೆಚ್ಚು ಅಂದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲೂ ಕೂಡ ನಾವಂದ್ರೆ ಪ್ರತಿಯೊಂದು ಡೈರೆಕ್ಷನ್ ಲೆವೆಲ್ ಅಲ್ಲೂ ಕೂಡ ನಾವು ಇದನ್ನ ಎನ್ಕರೇಜ್ ಮಾಡ್ತೀವಿ ಅನ್ನೋ ಒಂದು ಆಶೆಯಲ್ಲಿ ಶುರು ಆದಂತದ್ದು ಪೆನ್ ಟು ಪ್ರೀಮಿಯರ್.